ಸಚಿವ ನಾಗೇಂದ್ರ ಪದಚ್ಯುತಿಗೆ ಒತ್ತಾಯಿಸಿ ಸದನದಲ್ಲಿ ಬಿಜೆಪಿ ಪ್ರತಿಭಟನೆ ಆರಂಭಿಸಿದೆ. ದಿನವಿಡೀ ಬಿಜೆಪಿಯ ಪ್ರತಿಭಟನಾ ಘೋಷಣೆಗಳ ಮಧ್ಯೆಯೇ ಸದನದ ಪ್ರಶ್ನೋತ್ತರಗಳು ಮುಂದುವರಿಯುತ್ತಿವೆ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಮಂಗಳವಾರ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದರು. ಪ್ರಕೃತಿ ವಿಕೋಪದಿಂದ ಮೃತಪಟ್ಟವರ ಕುಟುಂಬಗಳಿಗೆ ಸೂಕ್ತ ಪರಿಹಾರ, ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕೆಂದು ಶಾಸಕರು ಕೋರಿದರು. ಮಳೆಯಿಂದ ಮನೆ ಕಳೆದುಕೊಂಡವರು ಮತ್ತು ಹಾನಿಯಾದ ಮನೆ ಮಾಲೀಕರಿಗೆ ಪರಿಹಾರ ನೀಡುವಂತಾಗಬೇಕು ಎಂದು ಶಾಸಕರು ಗಮನ ಸೆಳೆದರು. ಕಳೆದ 3 ವರ್ಷಗಳಲ್ಲಿ ಪ್ರಕೃತಿ ವಿಕೋಪದಿಂದ 3 ಮಂದಿ ಮೃತರಾಗಿದ್ದು, ಕುಟುಂಬಗಳಿಗೆ ಪರಿಹಾರ ನೀಡಬೇಕು. ರಸ್ತೆಗಳಿಗೆ ಹೆಚ್ಚಿನ ಅನುದಾನ ಒದಗಿಸುವುದರೊಂದಿಗೆ ಮಾರ್ಗಸೂಚಿಯನ್ನು ಸರಳೀಕರಣಗೊಳಿಸಬೇಕೆಂದು ಡಾ ಮಂತರಗೌಡ ಕೋರಿದರು. ಮಳೆ ಹುಯ್ದು ನಮ್ಮಲ್ಲಿ ಹಾನಿಯಾಗಿ ತಮಿಳುನಾಡು ಆಗಿರ್ಬೋದು, ಇಲ್ಲಾಂದ್ರೆ ಬೆಂಗಳೂರು ಕುಡಿಯುವಂತ ಪರಿಸ್ಥಿತಿ ನಮ್ಮ ಮೇಲೆ ಪರಿಣಾಮ ಬರ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರ ಮುಖಾಂತರ ಹಾಗೂ ನೀರಾವರಿ ಇಲಾಖೆ ವ್ಯಾಪ್ತಿದ ರಸ್ತೆ ಬರುವಂತ ಸಂದರ್ಭದಲ್ಲಿ ಗೈಡ್ಲೈನ್ಸ್ ಅಲ್ಲಿ 60,000 ಪರ್ ಕಿಲೋಮೀಟರ್ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಸಚಿವರಿಗೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲಿ ನಮ್ಮಲ್ಲಿ ಟೋಟಲ್ ಗ್ರಾಮೀಣ ಭಾಗದ ರಸ್ತೆ 2,500 ಕಿಲೋಮೀಟರ್ ಇದೆ ಮಾನ್ಯ ಸಭಾಧ್ಯಕ್ಷರೇ. ಮೇನ್ ರೋಡ್ ಅಂದ್ರೆ ಪಿಡಬ್ಲ್ಯೂ ವತಿಯಿಂದ 423 ಕಿಲೋಮೀಟರ್ ಇದೆ. MDR 670 ಕಿಲೋಮೀಟರ್ ಮಾನ್ಯ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರೇ. ಆ ರಸ್ತೆಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಒದಗಿಸಬೇಕು ಅಂತ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ವರ್ಷದಲ್ಲಿ ಹಲವಾರು ಮನೆಯೂ ಮಳೆ ಹಾನಿಗಳಲ್ಲಿ ಬಿದ್ದೋಗಿದೆ ಮಾನ್ಯ ಸಭಾಧ್ಯಕ್ಷರೇ. ಏನು NDRF ವತಿಯಿಂದ 1,20,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, ಅದು ಯಾವ ಕಾರಣಕ್ಕೂ ಸಾಲ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಸನ್ಮಾನ್ಯ ಕಂದಾಯ ಸಚಿವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಕೃತಿ ವಿಕೋಪದಿಂದ ಅಸುನೀಗಿದ್ದವರ ಕುಟುಂಬಗಳಿಗೆ ಈಗಾಗಲೇ ಪರಿಹಾರ ನೀಡಲಾಗಿದೆ ಎಂದರು. 515 ರಸ್ತೆಗಳು ಹಾನಿಯಾಗಿದ್ದು, 39 ಸೇತುವೆ ಮತ್ತು 92 ತಡೆಗೋಡೆಗಳಿಗೆ ಹಾನಿಯಾಗಿದ್ದು, ಪುನರ್ಚೇತನ ಕಾಮಗಾರಿ ನಡೆಯುತ್ತಿದೆ. ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಲಾಗಿದೆ. ರಸ್ತೆಗೆ 31,68,00,000 ಅನುದಾನ ಒದಗಿಸಲಾಗಿದೆ ಎಂದು ಡಾ ಪರಮೇಶ್ವರ್ ಹೇಳಿದರು. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.